ಈಗ ಸರ್ಕಾರನ ಈಗ ನಾನು ಹೇಳ್ತಾ ಇರೋದು ಕೊಬ್ಬರಿ ಬೆಲೆ ಇಷ್ಟೊಂದು ಗಗನಕ್ಕಿಳಿಲಿಕ್ಕೆ ಕಾರಣ ಏನು ಅಂದ್ರೆ ಪಾತಾಳಕ್ಕಿಳಿಲಿಕ್ಕೆ ಪಾಮ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ. ಕೊಬ್ಬರಿನಲ್ಲಿ 50-75% ಎಣ್ಣೆಗೆ ಹೋಗುತ್ತೆ. ಕೊಬ್ಬರಿ ತಿನ್ನೋದಕ್ಕೆ ಹೋಗಲ್ಲ, ಎಣ್ಣೆಗೆ ಹೋಗುತ್ತೆ. ಅದೇ ಪಾಮ್ ಆಯಿಲ್ನ ಎಕ್ಸ್ಪೋರ್ಟ್ ಕೊಟ್ಟಿಲ್ಲ. ಇದು ಕೇಂದ್ರ ಸರ್ಕಾರ ಅಲ್ದಲ್ಲೇ ನಾವು ನೀವು ಕುತ್ಕೊಂಡಿದ್ದು ಸದನದಲ್ಲಿ ಮಾಡಕ್ಕಾಗತ್ತಾ? ಅಲ್ಲಿ ಮಾತಾಡಿ ಹೋಗಿ ನಿಮ್ಗೂ ನನ್ಗೂ ಅಲ್ಲಿ ಮಾತಾಡುತ್ತೇನೆ. ನೀವಾಗ ರಾಜ್ಯ ಕೇಳ್ಬೇಡ, ಕೂತ್ಕೊಳ್ಳಿ. ಅಲ್ಲಿ ನಾಯಕರಿದ್ದಾರೆ. ಮುನಿರಾಜ್ ಕೂತ್ಕೊಳ್ಳಿ. ಮುನಿರಾಜ್ ಅವರೇ, ಕೇಂದ್ರ ಸರ್ಕಾರ ನೋಡಿ ಕೂತ್ಕೊಳ್ಳಿ. ಏನ್ ಮಾತಾಡ್ತಾರೆ? ಭಾಷಣ ಮಾತಾಡ್ತಾರೆ. ಸಿಕ್ಕಿದ್ದಾರೆ ನಮ್ಮ ರೈತ ಟ್ಯಾಕ್ಸ್ ಕಟ್ತಾ ಇದೀವಿ, ಪುಕ್ಕಟ್ಟೆ ಕೇಳ್ತಾ ಇಲ್ಲ ಕೇಂದ್ರ ಸರ್ಕಾರನ. ಕೊಡಬೇಕಾದಂತ ಅಲ್ಲಿ ಕೂತ್ಕೊಳ್ಳಿ. ನೀವೀಗೇನಂತ ಬರ್ದಿದ್ದೀರಿ? ಪತ್ರ ಬರ್ದಿದ್ದಾರೆ. ಇನ್ನು ಮುಂದೆ ನಾಫೆಡ್ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪತ್ರ ಬರ್ದಿದ್ರಲ್ಲ. ರೈತರನ್ನ ಉಳಿಸೋದ ಇದು? ರೈತರು ದ್ವಿಗುಣ ಮಾಡೋದ? 24 ಗಂಟೆ ಒಳಗೆ ಇದ್ರೊಳಗೆ ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಹಿಂಗ ರೈತರ ದ್ವಿಗುಣ ಮಾಡೋದು? ರೈತರು ಯಾರು ತೆರೆಯಕ್ಕೆ ಯಾರು ಕೊಡ್ಬೇಕು ಸಹಾಯಧನ? ಯಾರು ಕೊಡ್ಬೇಕು? ಕೇಂದ್ರ ಸರ್ಕಾರ ಕೊಡ್ಬೇಕು. ಇದು ಸ್ವಾಮಿ ಎಂತ ಸಮಸ್ಯೆ ಅಂದ್ರೆ ಇವತ್ತು ಆ ಪಾತಾಳಕ್ಕೆ ಹೋಗಿರೋಂತ ರೇಟ್ ನ ಮೇಲೆ ಕೆತ್ತಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ಇವತ್ತು ನಿಮಗೆ ಕೇಂದ್ರ ಸರ್ಕಾರ ಅಂದ್ರೆ ಸಾಕು. ಯಾಕೆ ತಗೋಬಾರ್ದು? ನೀವು ತಗತ್ತೀನಿ ಅಂತ ರೈತರನ್ನ ತಗತ್ತೀನಿ ಅಂತ ಮಾತು ಕೊಟ್ಟಿಲ್ವೇನ್ರಿ ನೀವು? ಸರ್ಕಾರನ ಕೇಳ್ತೀನಿ. ರಾಜ್ಯ ಸರ್ಕಾರ 1250 ರೂಪಾಯಿನ ಘೋಷಣೆ ಮಾಡಿದೆ. ನಾನಿವತ್ತು ಸಿದ್ದರಾಮಯ್ಯಗೆ ಹೇಳ್ತಾ ಇದ್ದೀನಿ, ನಾವು ಪಾತಾಳಕ್ಕೆ ಹೋಗಿದ್ದೀವಿ, ದಯವಿಟ್ಟು ನಮ್ಮ ರಕ್ಷಣೆ ಬರಬೇಕು. ಕೊನೆ ಪಕ್ಷ 3000 ರೂಪಾಯಿ ರಾಜ್ಯ ಸರ್ಕಾರ ಪೂರ ಕೊಡುತ್ತೇನ್ರಿ. ರಾಜ್ಯ ಸರ್ಕಾರ ಒಂದ್ ಬೆಲೆ ಮಾರುಕಟ್ಟೆ ಬೆಲೆಗಿಂತ ಬಿದ್ದಾಗ ಯಾರಿಗೆ ಬರಬೇಕು? ಮಧ್ಯಪ್ರವೇಶ 1,000 ಬರಬೇಕಾಗಿರ್ತಕ್ಕಂಥವ್ರೆ ಕೇಂದ್ರ ಸರ್ಕಾರ. ಇದು ಕಾನೂನು ಚೌಕಟ್ಟಿದು, ಏನ್ ಪುಕ್ಕಟ್ಟೆ ಮನೆದಲ್ಲ ಇದು. ಕೇಂದ್ರ ಸರ್ಕಾರ ಬರಬೇಕು. ನಾಫೆಡ್ ದಾಖಲೆ ಮಾಡಬೇಕು. ಏನ್ ರಾಜ್ಯ ಸರ್ಕಾರ ಹಿಂದೆ ಎಲ್ಲರ ಕಾಲದಲ್ಲೂ ಕೊಟ್ಟಿದ್ದಾರೆ.